ಇವತ್ತು ಈ ರವೆ ಇಡ್ಲಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು ಕ್ಯಾರೆಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಒಂದು ಕಪ್ ರವೆ, ಅರ್ಧ ಕಪ್ಪು ಮೊಸರು ತಗೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತಿದ್ದೀನಿ ಅರ್ಧ ಸ್ಪೂನು, ಒಂದು ಸ್ಪೂನು ಕಡಲೆಬೇಳೆ. ಈಗ ಒಂದು ಮೆಣಸಿನ್ಕಾಯಿ ಹಾಕಿ ರವೆ ಹಾಕ್ತಿದ್ದೀನಿ. ಜಾಸ್ತಿ ಏನು ಹುರಿಯೋಂಗಿಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಹುರಿಯೋದು. ಈಗ ನೋಡಿ ತೋರಿಸ್ತೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ತಣ್ಣಗಾದ್ಮೇಲೆ ಉಪ್ಪು ಸೋಡಾ ಹಾಕ್ತಾಯಿದ್ದೀನಿ. ಬಿಸಿ ಇದ್ದಾಗಲೇ ಹಾಕಬಾರ್ದು. ಆಮೇಲೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಈಗಲೇ ಮಿಕ್ಸ್ ಮಾಡ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಈಗ ಮೊಸರು ಹಾಕ್ತೀನಿ. ಮೊಸರು ಎಲ್ಲ ಹಾಕಿ 2 ಬಟ್ಲು ನೀರು ಹಾಕ್ತೀನಿ. 1 ಬಟ್ಲು ಮೊಸರಿಗೆ 2 ಬಟ್ಲು ನೀರು ಹಾಕಿ ಕಲಸಿಡ್ತೀನಿ 5 ನಿಮಿಷ ನೆನೆಸಿ. ಅದರಲ್ಲಿ ನೆಂದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಮತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಮತ್ತು ನೀರು ಹಾಕಬೇಕು. ಇಷ್ಟು ತೆಳುವಿದ್ರೂ ಅದು ಗಟ್ಟಿ ಆಗುತ್ತೆ, ಎಲ್ಲ ರವೆ ನೀರು ಇರ್ಕೊಳುತ್ತೆ. ಈಗ ಮುಚ್ಚಿಡ್ತಿದ್ದೀನಿ. 5 ನಿಮಿಷ ನೆಂದಿದೆ. ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈಗ ಸ್ವಲ್ಪ ನೀರು ಬೇಕಾಗೈತೆ ನನಗೆ. ಅಲ್ಲೇ ನಾನು ಇಡ್ಲಿಗೆ ಇಟ್ಟಿದ್ದೀನಿ. ಈಗ ಇಡ್ಲಿ ಹಾಕ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ಚೆನ್ನಾಗಿ ಒಂದೊಂದೇ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಏನು ಬೇಡ. ಮೀಡಿಯಮ್ಮಾಗಿ ಹಾಕಿ ರುಚಿಯಾದ ರವೆ ಇಡ್ಲಿ ರೆಡಿಯಾಗುತ್ತೆ. ಬೆಳಗ್ಗೆ ಹೊತ್ತು ತಿಂಡಿಗೆ ಬೇಗನೆ ಆಗುತ್ತೆ. ಉಪ್ಪಿಟ್ಟು ಅಂದರೆ ಬೇಜಾರು ಮಾಡ್ಕೊತಾರೆ, ಮತ್ತು ರವೆ ಇಡ್ಲಿ ಆದರೆ ಸುಮ್ಮನೆ ತಿಂತಾರೆ. ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಸ್ಕೂಲಿಗೆ ಬಾಕ್ಸಿಗೆಲ್ಲ ಹಾಕೋಕ್ಕೆ ಈಗ ಇಡ್ತಾಯಿದ್ದೀನಿ. ಒಂದು 5 ನಿಮಿಷಕ್ಕೆ ಬೆಂದಿದೆ ನೋಡಿ. ಸಾಗು ಚಟ್ನಿ ಏನಾದರೂ ಮಾಡ್ಕೊಳ್ಳಿ. ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ ನೋಡಿ. ಬಿಸಿ ಬಿಸಿಯಾದ ರವೆ ಇಡ್ಲಿ ರೆಡಿಯಾಗಿದೆ.